ಹಲೋ 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 ಗಣೇಶ್ ಕೊಡ್ದಂಗೆ ಹೊಡೆದ್ರು ಬೇಡಪ್ಪ ಆಮೇಲೆ No, seriously, what is this place? This is heaven. Hi everyone, welcome back to my channel Runaway Abhi. ನಾ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ BR Hills ಆ್ಯಂಡ್ K-Gudi ಎರಡು ಒಂದೇ ಕಲರ್ ಎರಡಕ್ಕೆ ಹೊಡಿಯೋಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು. ಇವತ್ತು ನೋಡ್ಬೋದು, ಯೂಶ್ವಲಿ ಸಂಡೇ ಮೈಸೂರು ನೋಡ್ಬೋದು ನೀವು. ಮೊನ್ನೆ ಎಲ್ಲ ಮಳೆ ಬಂದಿದ್ದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಯಾಕೆ ನಾನು ಅಂದ್ಕೊಂಡೆ ಯಾಕೆ ಇವತ್ತು ರೈಡ್ ಹೋಗ್ಬಾರ್ದು, ಇವತ್ತು ಅರ್ಲಿ ಮಾರ್ನಿಂಗ್ ರೈಡ್ ಅಂತ. ಅರ್ಲಿ ಮಾರ್ನಿಂಗ್ ಏನಲ್ಲ, ಒಂದು 7:30 ಆಗಿದೆ ಇವಾಗ. ಯಾಕಂದರೆ ಆಬ್ವಿಯಸ್ಲಿ ಸಂಡೇ ಅಲ್ಲ, ಸ್ವಲ್ಪ ನಿಧಾನಕ್ಕೆ ಹೊರಡೋಣ ಅಂತ ಅನಿಸ್ತು. ಆಬ್ವಿಯಸ್ಲಿ ಲೈಟಿಂಗ್ ಎಲ್ಲ ಇಶ್ಯೂ ಆಗಬಾರ್ದು. ಅರ್ಲಿ ಮಾರ್ನಿಂಗ್ ಅಂದರೆ ಏನೂ ಕಾಣಿಸಲ್ಲ, ಅದಕ್ಕೇ ಏನೋ ಅಂದ್ಕೊಂಡೆ ಓಕೆ ವಿಲ್ ಸ್ಟಾರ್ಟ್ ದ ರೈಡ್ ಅರೌಂಡ್ ಲೈಕ್ 7 ಅಂತ ಅಂದ್ಕೊಂಡೆ. 7:30 ಆಗ್ತಾ ಬರ್ತಾ ಇದೆ. ಜೊತೆಗೆ ಇವಾಗ ನಾನು ನಮ್ಮ ಫ್ರೆಂಡು ಶ್ರೀಕಾಂತ್ ನಾವು ಪಿಕ್ ಮಾಡಿ ಹಾಗೆ ನಾವು ಆನ್ ದ ವೇ ಹೊರಡಬೇಕು. ಇವಾಗ ಆನ್ ದ ವೇನ ತಿನ್ಕೊಂಡು ನಮ್ಮ ಜೊತೆ ಇವತ್ತು ಇಬ್ಬರು ಫ್ರೆಂಡ್ಸ್ ಆ್ಯಡ್ ಆಗ್ತಾ ಇದ್ದಾರೆ, ಶ್ರೀಕಾಂತ್ ಆ್ಯಂಡ್ ತೇಜಸ್ ಅಂತ. ತೇಜಸ್ ನೀವು ಆಲ್ರೆಡಿ ನೋಡಿರ್ಬೋದು ನಮ್ಮ ಹಳೆ ವ್ಲಾಗಲ್ಲಿ, ಗಗನ್ಚುಕ್ಕಿ ವ್ಲಾಗಲ್ಲಿ ಹಿಡನ್ ಪ್ಲೇಸ್ ತೋರಿಸಿದ್ರಲ್ಲ, ಅವರೇನೆ ತೇಜಸ್. ಅವ್ರ ಮನೆ ಹತ್ರ ಅಲ್ಲ, ಇವತ್ತು ಅದ ಹಿಡನ್ ಪ್ಲೇಸ್ ತೋರಿಸ್ತೀನಿ ಬಾ ಮಗ ಅಂತ ನಾವು ಹೋಗ್ತಾ ಇದ್ದೀವಿ ಇವತ್ತು. ಇಲ್ಲಿಂದ ಒಬ್ಬನೇ ಹೋಗೋದು ಬೇಡ, ಜೊತೆಗೆ ಶ್ರೀಕಾಂತ್ನೇ ತಗೊಂಡು ಹೋಗೋಣ ಅಂತ ಅನಿಸ್ತು. ನನ್ನ ಕೊಲೀಗ್ ಅವನು, ತುಂಬ ಹಳೆ ಕೊಲೀಗು. 3-4 ಕಂಪ್ನಿಯಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಇಬ್ರು. ನೋಡ್ಬೋದು ಅಲ್ಲಿ ಬರ್ತಾ ಇದ್ದಾನೆ, ರೆಡ್ ಟಿ ಶರ್ಟ್ ಹಾಕ್ಕೊಂಡು. ಅವನೇ ನಮ್ಮ ದೋಸ್ತು. ಸ್ಟಾರ್ಟ್ ಮಾಡ್ದ ಬೆಳಗ್ಗೆನೆ, ಸಡನ್ ಪ್ಲ್ಯಾನ್ ಮಾಡಿದ್ದಕ್ಕೆ. ಬನ್ನಿ ಪರವಾಗಿಲ್ಲ, ಇಟ್ಸ್ ಓಕೆ. ಓಕೆ, ಇವನಿಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ ಅಂತೆ. ನಾವು ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ. ಇಲ್ಲಿ ಒಂದು ಹೋಟೆಲ್ ಇದೆ, ಬಟ್ರ್ ಹೋಟ್ಲ್ ಅಂತ, ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಈ ನೈಟ್ ಶಿಫ್ಟ್ ಮಾಡೋರಿಗೆಲ್ಲ ಈ ಹೋಟೆಲ್ ತುಂಬ ಫೆಮಿಲಿಯರ್ ಇರುತ್ತೆ. ಓಕೆ, ಇದೇನೆ ಬಟ್ರ್ ಹೋಟ್ಲ್ ಅಂತ ನೋಡ್ಬೋದು ನೀವು. ತುಂಬ ಹಳೆ ಹೋಟೆಲ್ ಇದು. ಆಚೆ ಕೂತ್ಕೊಳ್ಳೋದಾ? ಒದ್ದೆ ಇದೆಯಾ? ಇವಾಗ ನೆಕ್ಸ್ಟ್ ರೌಂಡು ಬಾತು. ಹೆಂಗಿದೆ ಮಗ ಬಾತು? ಯಾವುದು ನೋಡ್ಬೋದಿದ್ದು? ಹೋಟ್ಲದು ಪುಳಿಯೋಗರೆ ಥರ ಇರುತ್ತೆ, ಬಟ್ ಬಾತು ಸ್ವಲ್ಪ ಟೇಸ್ಟಿ ಇರುತ್ತೆ ಯಾವಾಗಲೂ. ಎಲ್ಲ ಒಂದ್ಸಲ ಟ್ರೈ ಮಾಡ್ಬೋದು. ಪಾಕೆಟ್ ಫ್ರೆಂಡ್ಲಿ ಲೊಕೇಶನ್ನ ನಾನು ಪಿನ್ ಮಾಡ್ತೀನಿ ಕೆಳಗಡೆ. ಓಕೆ, ಬ್ರೇಕ್ಫಾಸ್ಟ್ ಮಾಡಾಯ್ತು. ನಾವು ಇವಾಗ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ನೋಡ್ಬೋದು ಇದೇ ಬಟ್ ಹೋಟ್ಲ್ ಅಂತ. ಲಲಿತ್ ಮಹಲ್ ರೋಡ್ ಇದು. ಇಲ್ಲಿ ಇಲ್ಲೇ ಫುಡ್ ಫೆಸ್ಟಿವಲ್ ನಡೆದಿದೆ ಈ ಸತಿ, ಈ ಗ್ರೌಂಡ್ ಹತ್ರನೇ. ನಾವು ಇವಾಗ ಇಲ್ಲಿಂದ ರೈಟ್ ತೊಗೊಂಡು ಚಾಮರಾಜನಗರ ಹೋಗೋ ರೋಡ್ಗೆ ಹೋಗ್ಬೇಕು. ಇವಾಗ ಚಾಮರಾಜನಗರ ಟುವರ್ಡ್ಸ್ ಕೊಳ್ಳೇಗಾಲ್ ಆ ರೂಟ್ ಇದು. ಚಾಮರಾಜನಗರ ಮತ್ತು ಕೊಳ್ಳೇಗಾಲ್ ಹೋಗೋ ಬಸ್ ಇಲ್ಲೇ ಬರೋದು. ತೇಜಸ್ ಮನೆಗೆ ಬಂದಿದ್ದೀವಿ. ತೇಜಸ್ ಮನೆ ನೋಡ್ಬೋದು. ಮಾಯಾ ಮಿಂಚು ಅಂತ ಇಬ್ಬರು ಇದ್ದಾರೆ. ಇಬ್ಬರು ಫುಲ್ ಕ್ಯೂಟಿ ಪಾಯ್ಸ್ ಇವರಿಬ್ಬರು. ತೇಜಸ್ನ ಕರ್ಕೊಂಡು ರೈಡ್ನ ರೆಸ್ಯೂಮ್ ಮಾಡ್ತಾಯಿದ್ದೀವಿ. ಇವ್ರ ಮನೆ ಕೊಳ್ಳೇಗಾಲದಲ್ಲಿರೋದು. ಕೊಳ್ಳೇಗಾಲದಿಂದ ಬಂದು ಪಿಕ್ ಮಾಡಿ ಇವ್ರ ಮನೆಯಿಂದ ನಾವು ಇವಾಗ BR Hills ಹೊರಡ್ತಾ ಇದ್ದೀವಿ. BR Hills
ಸೆನ್ಸ್ K-Gudiಗೆ ಆನ್ ದ ವೇನೇ ಬರೋದಲ್ಲ. ನೀರು ತುಂಬಿ ತುಳುಕ್ತಾ ಇದೆ. ಮೇ ಬಿ ನಾವು ಈ ರೋಡ್ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ. ಆಗಲ್ಲ ಅಲ್ವಾ? ಲೋ ಜಾಮ್ ಆಗ್ಬಿಡುತ್ತಂತೆ ಕಣೋ. ಟರ್ನ್ ಮಾಡು. ಬ್ಲಾಕ್ ಆಗಿಬಿಟ್ಟಿದೆ, ಅಲ್ಲಿ ಹೋಗೋಕ್ಕಾಗಲ್ಲ. ನಾವು ಇವಾಗ ಎಳಂದೂರು ಮೇಲಿಂದ ಹೋಗಬೇಕು ಸುತ್ತಾಡ್ಕೊಂಡು. ಒಂದು 10-20 ಕಿಲೋಮೀಟರ್ ಜಾಸ್ತಿನೇ ಆಗುತ್ತೆ ಇವಾಗ K-Gudi ತಲುಪೋ ಅಷ್ಟರಲ್ಲಿ. ಬಟ್ ಇಟ್ಸ್ ಓಕೆ. ಈ ಚಿಕ್ಕ ಆಬ್ಸ್ಟಿಕಲ್ಸ್ ಎಲ್ಲ ಮ್ಯಾಟ್ರ್ ಆಗಬಾರ್ದು ಯಾವಾಗಲೂ. ಬಟ್ ಎನಿವೇ ದರ್ ಇಸ್ ಅನದರ್ ವೇ ಅಲ್ಲ, ದಟ್ಸ್ ದ ಗುಡ್ ಪಾರ್ಟ್. ಮತ್ತೆ ಇದೇ ರೋಡಿಗೆ ಬಂದೀವಿ ನಾವು. ಏನು ಮಾಡೋಕ್ಕಾಗಲ್ಲ. ಈ ನೀರು ದಾಟ್ತಾ ಇದ್ರೆ ಆ ನೀರಲ್ಲಿ ಹೋಗ್ಬೇಕಾಯ್ತು ನಾನು ಇವಾಗ. ಫೈನಲಿ ವಿ ಆರ್ ಹಿಯರ್. BR Hills ಬಂದಿದ್ದೀವಿ, ನೋಡ್ಬೋದು ಜಾಗನ. ಬಟ್ ಸ್ಟಿಲ್ ಇನ್ನೂ ಮೇಲೆ ಹೋಗ್ಬೇಕು ಎಂಡ್ ರೀಚ್ ಆಗೋಕ್ಕೆ. ಎನಿವೇ ಓ ಶಿಟ್, ನೋಡುವ ಎಷ್ಟು ಜನ ಇದ್ದಾರೆ ಇವಾಗ ಇಲ್ಲಿ ನಾವು ರಿಜಿಸ್ಟರ್ ಮಾಡಿ ನಮ್ಮ ಹೆಸ್ರನ್ನ ಮತ್ತು ನಂಬರ್ನ ಬೈಕ್ದು, ಆವಾಗ ನಮಗೆ ಮೇಲ್ ಬಿಡೋದವರು, ಹಾಗೆ ಬಿಡಲ್ಲ. ಹೋಪ್ಫುಲಿ ಕ್ಯಾಮ್ರಾ ಏನು ರಿಸ್ಟ್ರಿಕ್ಟ್ ಮಾಡಲ್ಲ ಅಂತ ಅನಿಸುತ್ತೆ. ಎನಿವೇ ವಿ ನಾಟ್ ಗೋನಾ ಸ್ಟಾಪ್ ಎನಿವೇ, ರೈಟ್? ಸೈನ್ ಹಾಕಿದ್ವಿ ಅಲ್ಲಿ. ಸೈನ್ ಹಾಕಿ ಬೈಕ್, ಎಷ್ಟು ಜನ ಬೈಕ್ ಇದ್ದರು, ಎಷ್ಟು ಜನ ಇದ್ದಾರೆ, ಎಷ್ಟು ಬೈಕ್ ಇದೆ, ಯಾವ ಊರಿಂದ ಬಂದಿದ್ದು ಎಲ್ಲ ಇನ್ಫಾರ್ಮೇಷನ್ ಹಾಕ್ಬೇಕು ನಾವು ಇಲ್ಲಿ. ಹಾಕಿದ್ಮೇಲೆ ಹೇಳ್ತಾರೆ ಇಲ್ಲೆಲ್ಲೂ ಫೋಟೋಸ್ ತೆಗಿಯೋಕ್ಕೆ ನಿಲ್ಲಿಸ್ಬಾರ್ದು, ಇವನ್ ಈ ಕ್ಯಾಮ್ರಾನು ಅಲೋ ಇಲ್ಲ ಅಂತ ಅಂದರು. ಬಟ್ ಎನಿವೇ ನಾವೆಲ್ಲೂ ಸ್ಟಾಪ್ ಮಾಡೋಕ್ಕೆ ಹೋಗ್ತಿಲ್ಲ ಅಲ್ಲ, ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಗೋನಾ ಬಿ ಅ ಪ್ರಾಬ್ಲಮ್. ಎಲ್ಲೂ ಸ್ಟಾಪ್ ಮಾಡಿಲ್ಲ. ಅವ್ರಿಗೆ ಬೇಕಾದ್ರೆ ವೀಡಿಯೋ ನೋಡ್ಬೋದು, ಎಲ್ಲೂ ಸ್ಟಾಪ್ ಆಗಿರಲ್ಲ. ಇಲ್ಲೂ ನೀರು ಬಂದಿದೆ ಸರಿಗೆ. ಗೋಪ್ರೋ ಆ್ಯಕ್ಚುಲಿ ಆಡಿಯೋ ಮೌಂಟ್ ಹಾಕಿರೋದಕ್ಕೆ ವಾಟರ್ ಪ್ರೂಫ್ ಇರಲ್ಲ, ಬಟ್ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ ಸದ್ಯಕ್ಕೆ. ಬಟ್ ಅಷ್ಟು ರಿಸ್ಕ್ ತೊಗೊಳಕ್ಕೆ ಬೇಡ ಅಂತ ಅನಿಸ್ತಾ ಇದೆ ನನಗೆ ಯಾಕೋ. ಅಲ್ಲೊಂದು ರೆಗ್ಯುಲರ್ ಟೀ ಶಾಪ್ ಇದೆ, ನಾನು ಯಾವಾಗಲೂ BR Hills ಬಂದಾಗ ಅಲ್ಲೇ ಸ್ಟಾಪ್ ಮಾಡೋದು. ಅಲ್ಲಿ ನಿಲ್ಲಿಸ್ಬಿಟ್ಟು ಆದಷ್ಟು ಮೆಮೊರಿ ಕಾರ್ಡ್ನ ಚೇಂಜ್ ಮಾಡೋಣ. ಮೆಮೊರಿಗೆ ಫುಲ್ ಆಗಿರುತ್ತೆ ಇವಾಗ, ಮೆಮೊರಿ ಕಾರ್ಡ್ ಫುಲ್ ಮಾಡಿ ಓಕೆ. ಒಂದು ಶಾರ್ಟ್ ಬ್ರೇಕಿಂದ ನಾವು ಇವಾಗ BR Hillsಗೆ ಹೋಗ್ತಾ ಇದ್ದೀವಿ. BR Hills ಆದಮೇಲೆ ವಾಪಸ್ ಬರೋಣ K-Gudiಗೆ ಹೋಗೋಕ್ಕೆ. ಈ ಕಡೆನೇ ಬರಬೇಕು. ಇಲ್ಲಿ ಟೋಲ್ ಇದೆ, ಟೋಲ್ ತಗೋಬೇಕು. ನಮ್ಮ ಫ್ರೆಂಡ್ ಆಲ್ರೆಡಿ ಪೇ ಮಾಡಿದ್ದಾನೆ, ಅದೇ ರೀಸನ್ ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ. ನೋಡ್ಬೋದು ನೀವು, ಬಸ್ ಇಲ್ಲೇ ನಿಲ್ಲಿಸುತ್ತೆ ಲಾಸ್ಟು. ಇಲ್ಲಿಂದ ನೀವು ನಡ್ಕೊಂಡು ಹೋಗಬೇಕು ಮೇಲೆ. ಸ್ವಲ್ಪ ದೂರನೇ ಇದೆ. ವಯಸ್ಸಾದವರೆಲ್ಲ ಸ್ವಲ್ಪ ಕಷ್ಟಪಡ್ಬೇಕಾಗುತ್ತೆ ನಡ್ಕೊಂಡು ಹೋಗೋಕ್ಕೆ. ಬೈಕ್ ಇಲ್ಲೇ ಪಾರ್ಕ್ ಮಾಡಬೇಕು ಅನಿಸುತ್ತೆ. ನಾ ಇವಾಗ BR Hills ರೀಚ್ ಆಗಿದ್ದೀವಿ.
BR Hills ರೀಚ್ ಆದಮೇಲೆ ನಾವು ಬೈಕ್ನ ಇಲ್ಲೇ ಪಾರ್ಕ್ ಮಾಡಬೇಕು. ಆ್ಯಕ್ಚುಲಿ ಜಾಸ್ತಿ ಜನ ಇರೋದ್ರಿಂದ ನಾವು ಇಷ್ಟ ಬಂದಿದ್ದ ಕಡೆ ಪಾರ್ಕ್ ಮಾಡೋಕ್ಕಾಗಲ್ಲ. ಅದೇ ರೀಸನ್ಗೆ ನಾವು ಇಲ್ಲೇ ಪಾರ್ಕ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ಬಂದಾಗಿಂದ ಅವರು ಇಬ್ರು ಹೂ ಹೂ ಅಂತ ಅವ್ರೆ, ಗೊತ್ತಿಲ್ಲ ಏನಕ್ಕೆ ಅಂತ. ಎಕ್ಸೈಟ್ಮೆಂಟ್. ಇವನ್ ಬಾಯಿ ಸರಿ ಇಲ್ಲ, ಅದೇ ಕ್ಯಾಮ್ರಾ ನೋಡಿದ ತಕ್ಷಣ ಬಾಯಿ ಮುಚ್ಕೋತಾನೆ. ಹೋಪ್ಫುಲಿ ಯಾವಾಗಲೂ ಕ್ಯಾಮ್ರಾ ಆನ್ ಆಗಿದ್ರೆ ಒಳ್ಳೇದು. ನಾವಾಗ ಇಲ್ಲಿ ಇನ್ನು ಹತ್ತಿ ಮೇಲೋಗ್ಬೇಕು. ನೋಡಿ ಎಷ್ಟು ಜನ ಲಿಟರ್ ಮಾಡಿದ್ದಾರೆ ಇಲ್ಲಿ. ಬೆಟರ್ ನೀವೆಲ್ಲ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಎಲ್ಲ ಬಂದಾಗ ಕ್ಲೀನ್ ಮಾಡೋಕ್ಕೆ ಯಾರೂ ಇರೋಲ್ಲ, ತುಂಬ ಜನ. ಮೆಜಾರಿಟಿ ಆಫ್ ದ ಟೈಮ್ ಹೆಂಗೆ ಗಲೀಜಾಗಿ ಬಿದ್ದಿರುತ್ತೆ. ಹೊಸ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದೆಲ್ಲ ಇರಲಿಲ್ಲ. ಅದು ಮಳೆ ಬಂದು ಫುಲ್ಲು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ನೋಡ್ಬೋದು, ದರ್ಶನಕ್ಕೆ ಜನ ನಿಂತಿದ್ದಾರೆ ಅಲ್ಲಿ. ಟಿಕೆಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮಳೆ ಸ್ಟಾರ್ಟ್ ಆಯ್ತು, ನೋಡ್ಬೋದು ನೀವು. ಫುಲ್ ಮಳೆ ಸ್ಟಾರ್ಟ್ ಆಗಿದೆ. ಶೆಲ್ಟ್ರಲ್ಲಿ ನಿಂತ್ಕೊಳ್ಳೇಬೇಕು. ಬನ್ನಿ 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 ಬೇಗ. ಮಳೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲ ಶೆಲ್ಟರ್ ಹುಡ್ಕೋಕ್ಕೆ. ಹೌದು, ನಾವಿವಾಗ ಊಟ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಸಾದ ಸಿಗುತ್ತೆ ಯಾವಾಗಲೂ, ಚೆನ್ನಾಗಿರುತ್ತೆ ಇಲ್ಲಿ. ಇವಾಗ ನಾವು ತಟ್ಟೆ ತೊಳೆದು ಇಟ್ಟಿರ್ತಾರೆ ಇಲ್ಲಿ. ಅವಾಗ ಊಟ ತಟ್ಟೆ ಎತ್ಕೋಬೇಕು. ಮನೆ ಊಟಕ್ಕೆ ಹೋಗೋಣ. ನೋಡಲ್ಲಿ ಊಟಕ್ಕೆ ಊಟ ಆದಮೇಲೆ ತಟ್ಟೆ ತೊಳೆದಿಡ್ಬೇಕಿಲ್ಲಿ. ಬೆಸ್ಟ್ ಪ್ರಾಕ್ಟೀಸ್. ಅಲ್ಲೆಲ್ಲ ಹೋಗಿ ಕೂತಿದ್ದೀನಿ ನಾನು. ಅಲ್ಲಿ ಆ ಕಡೆ ಎಲ್ಲ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ ನಾನು ಮೊದಲು. ಅದೇ ನಿಮ್ಗೆ ಹೇಳೋದು ಡಾಕ್ಯುಮೆಂಟೇಶನ್ ಅಂತ. ಇದೆಲ್ಲ ಮೊದಲು ಮುಂದೆ ಇದು ಇರಲ್ಲ. ಎಲ್ಲರೂ ದೂರ ಕೂತ್ಕೊಂಡೇ ನೋಡಬೇಕಾಗುತ್ತೆ ಬೆಟ್ಟನ. ಟೆಂಪಲ್ ಆದಮೇಲೆ ಈ ಕಡೆ ಬರೋಂಗಿಲ್ಲ, ಆ ಥರ ಮಾಡ್ಬಿಡ್ತಾರೆ. ನಾವು ಇವಾಗ BR Hills ನೋಡಾಯಿತು. ಇವಾಗ ನಾವು K-Gudi ಕಡೆ ಹೋಗ್ತಾ ಇದ್ದೀವಿ. K-Gudi ಕಡೆನೂ ಮಳೆ ಬರ್ತಾ ಇದ್ರೆ ಸಾಕು. ಇವಾಗ
ಇಲ್ಲಿ ತುಂಬಾ ಮಳೆ ಬಂತು. ಥ್ಯಾಂಕ್ ಗಾಡ್ ನಾವು ಅಲ್ಲಿ ಊಟ ಮಾಡೋಕ್ಕೆ ಹೋದ್ವಲ್ಲ, ಅದೇ ರೀಸನ್ಗೋಸ್ಕರ ನಾನು ಏನಿಲ್ಲ ಅಷ್ಟು ತುಂಬ ಸ್ವಲ್ಪ ನೆನದಿ. ಬಟ್ ನೋ ವರೀಸ್, K-Gudiಗೆ ಹೋಗೋಣ ಬನ್ನಿ. ಇಲ್ಲ ಮಳೆ ಒಂದು ರೇಂಜಲ್ಲಿ ಕಮ್ಮಿ ಆಗಿದೆ. ಬೇಗ K-Gudiಗೆ ಹೋಗಿ ಸೆಟಲ್ ಆಗ್ಬಿಡೋಣ. ಇಲ್ಲಾಂದರೆ ಮಧ್ಯದಲ್ಲಿ ಮತ್ತೆ ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತೆ ಮಳೆ ನಿಂತಿದೆ ಸ್ವಲ್ಪ. ಓಕೆ, ಮಾಡಿ ಗೋಪ್ರನ ಮತ್ತೆ ಒಳಗಡೆ ಹಾಕ್ಕೊಳ್ಳೇಬೇಕು, ಇಲ್ಲಾಂದರೆ ಗೋಪ್ರ ಇವಾಗ ವಾಟರ್ ಪ್ರೂಫ್ ಅಲ್ಲ. ಸೊ ರೀಸನ್ ನಾವು ಇವಾಗ ತೆಕ್ಕೊಳ್ಳೇಬೇಕು. ಹಲೋ ಗಣೇಶ್ ಕೊಡ್ದಂಗೆ ಹೊಡೆದ್ರು ಬೇಡಪ್ಪ. ಆಮೇಲೆ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತ ನೀವು ನೋಡೋದು. ಇಲ್ಲಿ ಮಳೆ ಅಂದರೆ ನಂಗೆ ತುಂಬ ಇಷ್ಟ, ಚಿಕ್ಕ ವಯಸ್ಸಿನ ನಾನು. ಬಟ್ ಈ ಥರ ರೈಡ್ ಮಾಡಬೇಕಂದ್ರೆ ಮಳೆಯಲ್ಲಂತೂ ತುಂಬಾ ಇಷ್ಟ ನನಗೆ. ಮಾನ್ಸೂನ್ ರೈಡ್ ಇಸ್ ಮೈ ಫೇವ್ರೇಟ್. ಎಲ್ಲ ಫುಲ್ ಖುಷಿಯಾಗಿದೆ ಇಲ್ಲಿ. ವಾಪಸ್ ಹೇಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೇಗಂತ ಕೇಳಬೇಡಿ. ಆನೆ ನೋಡಿದ್ರಾ? ಎಲ್ಲಿ? ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ ಅಲ್ವಾ? ನೋಡ್ಬೋದು ಎಷ್ಟು ಮಳೆ ಬಂದಿದೆ ಅಂತ. ಇಲ್ಲಿ ತುಂಬ ಸಕ್ಕತ್ತಾಗಿದೆ ಇಲ್ಲಿ ಮಾತ್ರ ವೆದರು. ಓಕೆ, ನೀವು ನೋಡ್ಬೋದು ನಾನು ಹೇಗೆ ನಡೀತಾ ಇದ್ದೀನಿ ಇಲ್ಲಿ ಅಂತ. ಐ ಆಮ್ ಸೋ ಎಕ್ಸೈಟೆಡ್ ಹಿಯರ್. ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದರೆ, ಹೋಪ್ಫುಲಿ ವಾಯ್ಸ್ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೆಲ್ಲ. ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನದಿ ಇದೆ K-Gudiಯಲ್ಲಿ. ಇದೇ ಫಸ್ಟ್ ಟೈಮ್ ಇಷ್ಟು ಮಳೆ ನಾನು ಬಂದಿರೋದಿಲ್ಲಿ. ನಾನು ಬೇರ್ ಫುಟ್ಟಲ್ಲಿ ನಡೀತಾ ಇದ್ದೀನಿ ನಾನು. ಬಟ್ ಇಟ್ಸ್ ಓಕೆ, ಸಚ್ ಅ ಫನ್ ಹಿಯರ್. ತುಂಬ ಸಕ್ಕತ್ತಾಗಿದೆ. ನೀವೆಲ್ಲ ಆ್ಯಕ್ಚುಲಿ ಮಳೆಗಾಲದಲ್ಲಿ ಬರಲೇಬೇಕು ಇಲ್ಲಿಗೆ. ಇದೇ K-Gudi, ನೋಡ್ಕೊಬಿಡಿ. ಖಾಲಿ ಹೊಡಿತಾ ಇದೆ, ಜನ ಇಲ್ಲದೆ. ಮಳೆ ಮಾತ್ರ ಫೈನಲಿ ತೇಜಸ್ ಅಂಡ್ ಶ್ರೀಕಾಂತ್ ಅವ್ರು ಬಂದಿದ್ದಾರೆ. ದಿಸ್ ಇಸ್ ರಾಕ್ ಇಸ್ KGF. ನಾವು ಅದೇ ಟೆಂಪಲಲ್ಲಿ ಇದ್ದಿದ್ದು. ಆ ಟೆಂಪಲ್ಲೇ ನಮಗೆ ಶೆಲ್ಟರ್ ಕೊಟ್ಟಿದ್ದು ಮಳೆಯಲ್ಲಿ. ಓಕೆ, ಇಲ್ಲಿಗೆ ನನ್ನ K-Gudi ವ್ಲಾಗ್ ಮುಗಿಸೋ ಟೈಮ್ ಆಗಿದೆ ಅನಿಸುತ್ತೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಷ್ಟು ಕಷ್ಟಪಟ್ಟು ಮಾಡಿರೋ ವೀಡಿಯೋಗೆ ವೇಸ್ಟ್ ಮಾಡೋಕೆ ಹೋಗ್ಬಿಡಿ ಯಾರು. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.